ಒಮ್ಮೆ ರೈಲು ಟಿಕೆಟ್ ಕೊಳ್ಳಲು ಸಹ ಹಣವಿಲ್ಲದ ಯುವಕ ಮುಂದೆ ಸಾವಿರಾರು ಕೋಟಿ ಮೌಲ್ಯದ ಬ್ಯಾಂಕ್ಗೆ ನಾಯಕನಾದನು. ಇದು ವಿ ವೈದ್ಯನಾಥನ್ ಅವರ ಬದುಕಿನ ಅದ್ಭುತ ಪಯಣ. 1968ರಲ್ಲಿ ಚೆನ್ನೈನಲ್ಲಿ ಸೈನಿಕ ಕುಟುಂಬದಲ್ಲಿ ಜನಿಸಿದ ಅವರು ಶಿಸ್ತಿನ ನಡುವೆ ಬೆಳೆದರು. ಏರ್ಫೋರ್ಸ್ ಸೇರುವ ಕನಸು ಕಂಡರು. ಕಣ್ಣಿನ ಸಮಸ್ಯೆ ಆ ಕನಸನ್ನು ಮುರಿದಿತು. ಹಣಕಾಸಿನ ಸಂಕಷ್ಟಗಳ ನಡುವೆ ಓದು ಮುಂದುವರೆಸಲು ಹೋರಾಡುತ್ತಿದ್ದಾಗ ಅವರ ಗಣಿತ ಶಿಕ್ಷಕರು ₹500 ಸಾಲವಾಗಿ ಕೊಟ್ಟರು. ಆ ಒಂದು ಸಹಾಯ ಅವರ ಜೀವನದ ದಿಕ್ಕೇ ಬದಲಿಸಿತು. ಸಿಟಿ ಬ್ಯಾಂಕ್ನಲ್ಲಿ ಕೆಲಸ ಆರಂಭಿಸಿದ ಅವರು ಬಳಿಕ ಐಸಿಐಸಿಐನಲ್ಲಿ ರಿಟೇಲ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕ್ರಾಂತಿ ತಂದರು. ಕೇವಲ 41ರಲ್ಲೇ ಸಿಇಒ ಆದ ಅವರು 2010ರಲ್ಲಿ ದೊಡ್ಡ ಸಾಹಸಕ್ಕೆ ಕೈಹಾಕಿ ಸಣ್ಣ ಎನ್ಬಿಎಫ್ಸಿಯನ್ನು ಪಡೆದು ಅದನ್ನು ಕ್ಯಾಪಿಟಲ್ ಫಸ್ಟ್ ಆಗಿ ರೂಪಿಸಿದರು. ನಂತರ ಅದನ್ನು ಐಡಿಎಫ್ಸಿ ಬ್ಯಾಂಕ್ ಜೊತೆ ವಿಲೀನಗೊಳಿಸಿ 2018ರಲ್ಲಿ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಹುಟ್ಟಿಸಿದರು. ಸ್ವಂತ ಬ್ಯಾಂಕ್ ಕಟ್ಟುವ ಅವರ ಕನಸು ನನಸಾಯಿತು. ಯಶಸ್ಸಿನ ಶಿಖರ ತಲುಪಿದ ಬಳಿಕವೂ ಅವರು ತಮ್ಮ ಶಿಕ್ಷಕರನ್ನು ಹುಡುಕಿ ಲಕ್ಷಾಂತರ ಮೌಲ್ಯದ ಷೇರುಗಳನ್ನು ಉಡುಗೊರೆಯಾಗಿ ನೀಡಿ ಕೃತಜ್ಞತೆ ತೋರಿದರು. ಸಿಬ್ಬಂದಿ ಮತ್ತು ದಾನ ಕಾರ್ಯಗಳಿಗೂ ಕೋಟಿ ನೀಡಿದರು. ₹500ಯಿಂದ ಆರಂಭವಾದ ಈ ಪಯಣ ಇಂದು ಧೈರ್ಯ, ಪರಿಶ್ರಮ ಮತ್ತು ಕೃತಜ್ಞತೆಯಿದ್ದರೆ ಕನಸುಗಳು ನಿಜವಾಗುತ್ತವೆ ಎಂಬ ಸತ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಈ ಕಥೆ ನಿಮಗೆ ಎಷ್ಟು ಪ್ರೇರಣೆ ನೀಡಿತು? ಕಮೆಂಟ್ನಲ್ಲಿ ತಿಳಿಸಿ.